ನೋಡಿ ಲಾಗ್ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೇವೆ ಅಂತೇಳಿ ನೋಡಿದ್ರಲ್ಲ. ಯಾಕಂದರೆ ತುಂಬ ಜನ ಕಮೆಂಟ್ ಹಾಕ್ತಾರೆ, ನಿಮಗೇನು ಬೇರೆ ಕೆಲಸ ಇಲ್ವಾ, ಇದು ಇದನ್ನೆಲ್ಲ ಮಾಡ್ತೀರಿ ಅಂತ. ಎಷ್ಟು ಕೆಲಸ ಮಾಡಬೇಕಲ್ವಾ ನಾವೊಂದು ಲಾಗ್ ಮಾಡೋದಾದರೆ ಲಾಗಿನ ಹಿಂದೆ ಎಷ್ಟು ಕೆಲಸ ಇರ್ತದೆ ಅಂತೇಳಿ. ಇವಾಗ ನೋಡಿದ್ರಲ್ಲ, ಇನ್ನೂ ಕೂಡ ಕೆಲಸ ಇದೆ. ಗೈಸ್, ಇವತ್ತು ನಾನು ಡ್ರೆಸ್ ಕಲೆಕ್ಷನ್ ಬಗ್ಗೆ ನಾನು ಲಾಗ್ ಮಾಡ್ತೇನಲ್ಲ, ಯಾವ ಥರ ನಾನೆಲ್ಲ ಹಾಕಿದ್ದೀನಿ ನೋಡಿ ಗೈಸ್. ನೋಡುವಾಗ ಟೆನ್ಷನ್ ಆಗ್ತದೆ. ಮತ್ತು ನಾನು ನೋಡಿ ಗೈಸ್, ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ನಾನು ಲಾಗ್ ಮಾಡಿದೆ ಅಲ್ಲ, ಇನ್ನು ಲಾಗ್ ಎಲ್ಲ ನಂದು ಡ್ರೆಸ್ ಕಲೆಕ್ಷನ್ ಬಗ್ಗೆ ಲಾಗ್ ಎಲ್ಲ ಮುಗೀತು. ಇನ್ನು ಅದನ್ನು ಮಡಿಚಿಡ್ಬೇಕು ಮಾರೆ, ನನಗೆ ಸಾಕಾಗಿ ಹೋಗ್ತದೆ. ಎಷ್ಟು ಉಂಟು ಗೊತ್ತಾ, ಫುಲ್ಲು ಇನ್ನು ಮಡ್ಚಿಡ್ಬೇಕು. ಇಷ್ಟನ್ನು ಮಡ್ಚಿಡುವಾಗ ಎಷ್ಟು ಹೊತ್ತಾಗ್ಬೋದು. ಅಯ್ಯೋ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಮಾರೆ. ಹಾಗೆ ಹಲವೇ ಬರ್ತದೆ. ಆದಷ್ಟು ಸೂಟಿ ಗ್ಯಾಸಲ್ಲೇ ನಾನು ಇಟ್ಟಿರ್ತೇನೆ. ಯಾಕಂದರೆ ಹೊರಗೆ ಇಟ್ಟರೆ ಉಂಟಲ್ಲ, ಫುಲ್ಲು ಧೂಳೆಲ್ಲ ಬರ್ತದೆ ಡ್ರೆಸ್ಸಿಗೆಲ್ಲ. ಹಾಗೆ ಸ್ವಲ್ಪ ಆ್ಯಂಗರಲ್ಲಿ ಇಡ್ತೀನಿ, ಸ್ವಲ್ಪ ಸ್ವಲ್ಪ ತೆಗೆದು ಇಟ್ಟು ಬಿಡ್ತೀನಿ. ಲಾಗ್ ಮಾಡಲಿಕ್ಕೆ ಎಷ್ಟು ಸುಲಭ ಅಂತ ಅಂದ್ಕೊಂಡಿರ್ಬೋದಲ್ಲ. ಅಂದರೆ ಒಂದಿಬ್ಬರಿದ್ರೆ ಆಗ್ತದೆ ಮಾರೆ. ಇನ್ನು ಒಂದು ಗಂಟೆ ಬೇಕಾದಿತ್ತು, ಅಷ್ಟುಂಟು ಡ್ರೆಸ್ ಎಲ್ಲ ಸೆಟ್ ಮಾಡಿ ಇಡಲಿಕ್ಕೆ. ಇದು ತುಂಬ ಲಾಂಗ್ ಇದೆ ಅಲ್ಲ, ಅದಕ್ಕೆ ಈ ಥರ ಹಾಕಿಡುದು, ಹಾಗಾದರೆ ಸುಲಭ ಆಗ್ತದೆ. ನೋಡುವಾಗ ಪಾಪ ಅಂತ ಆಗ್ಬೋದಲ್ಲ, ಪಾಪ ಸೌಜು ಎಷ್ಟು ಕೆಲಸ ಮಾಡ್ತಾಳೆ ಅಂತ. ಅದು ಮತ್ತೆ ಅಲ್ಲಿಂದ ತೆಗೆದು ಇಟ್ಟು ತೋರಿಸ್ಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಕೆಲಸ ಜಾಸ್ತಿ ಆಗ್ತದೆ. ಆದರೆ ನಿಮಗೆಲ್ಲ ಡ್ರೆಸ್ ತೋರಿಸುವಾಗ ನೀಟಾಗಿ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ಹಾಗೆ ಮಾಡಿದ್ದು. ಇದು ರೇರ್ ಕಲರ್ ಅಲ್ವಾ, ಅಷ್ಟು ಯಾರಿಗೆ ಸಿಗಲ್ಲ ಮಾತ್ರ. ಹುಡುಗಿಯರೆಲ್ಲ ಡ್ರೆಸ್ ತಗೊಳ್ಳುವಾಗ ಯೋಚನೆ ಮಾಡಿ ತಗೊಳ್ಬೇಕಾಗ್ತದೆ ನನಗೆ. ಮತ್ತು ಮ್ಯಾರೇಜ್ ಎಲ್ಲ ಇದ್ದರೆ ಲಂಗ ಬ್ಲೌಸು ಅದು ಇದೆಲ್ಲ ಹಾಕುವಾಗೆ ಇಲ್ಲ. ಅದಕ್ಕೆ ಜಾಸ್ತಿ ಫಸ್ಟಿಗೆಲ್ಲ ಇದು ಲಾಂಗ್ ಟಾಪೇ ತಗೊಳ್ತಾ ಇದ್ದೆ. ಮತ್ತು ವೇಸ್ಟ್ ಆಗ್ತದೆ ಅಲ್ಲ, ಇಲ್ಲದ್ರೆ ಬೇರೆ ಯಾರಿಗಾದರೂ ಕೊಡಬೇಕು ನೋಡಿ. ಇನ್ನು ಕ್ಲೀನಿಂಗ್ ಇದೆ, ಫುಲ್ ಹೇಗೆ ಹಾಕಿದ್ದೇನೆ ಅಂತ ಹೇಳಿದರೆ ಒಂಥರ ಬಸವನ ಮೇಲೆ ಹಾಕಿದಾಗೆ ಆಗಿದೆ. ಎಲ್ಲ ಕ್ಲೀನ್ ಮಾಡಬೇಕು.
ಅಂತೂ ಇಂತೂ ಡ್ರೆಸ್ ಎಲ್ಲ ಈಚೆ ಸೈಡ್ ಹಾಕಿ ಆಯಿತು. ಇನ್ನು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕುಂಟು, ತೋರಿಸ್ತೀನಿ. ಇನ್ನು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕುಂಟು. ನೋಡಿ ನನ್ನ ಸುಟಿ ಗ್ಯಾಸಲ್ಲಿ ಎಷ್ಟು ಎಲ್ಲ ತುಂಬಿಸಿ ಇಟ್ಟಿದ್ದೇನೆ ಅಂತ. ಹೀಗೆ ನೋಡಿ ಫುಲ್ಲು ಬೇಜಾರಾಗ್ತದೆ ಮಾರೆ, ನನಗೆ ಸಾಕಾಗಿ ಹೋಯ್ತು. ನನಗೆ ಇದೆಲ್ಲ ತೆಗೆದು ಹೋಗಿ ಅಲ್ಲಿ ಇಡಬೇಕು. ಇನ್ನೂ ಕೂಡ ಕೆಲಸ ಇದೆ ನನಗೆ. ಎಲ್ಲ ವೀಡಿಯೋ ಮಾಡಿಕೊಂಡು ಇರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎಲ್ಲಿಯಾದರೂ ಒಂದು ಸೈಡಲ್ಲಿ ಮೊಬೈಲ್ ಇಟ್ಟಿರ್ತೇನಲ್ಲ. ಹಾಗೆ ಇನ್ನೊಬ್ಬರು ಯಾರಾದರೂ ವೀಡಿಯೋ ಮಾಡೋರಿದ್ದರೆ ನಮಗೆ ಎಲ್ಲ ನಾವು ಎಷ್ಟೆಲ್ಲ ಕೆಲಸ ಮಾಡ್ತೀವಿ ಒಂದು ಲಾಗಿಗೋಸ್ಕರ ಅಂತ ಹೇಳಿಕೊಂಡು ನೋಡ್ಬೋದು. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬ್ಯಾಡ್ ಕಮೆಂಟ್ ಮಾಡುವವರಿಗೆ ಕೂಡ ಹಾಗೆ ಒಳ್ಳೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡುವವರಿಗೆ ಕೂಡ ಥ್ಯಾಂಕ್ ಯು ಎಲ್ಲರಿಗೂ.